ಅನಂತ್ ಹಾಗೂ ಆದಿತ್ಯ ಅವರವರ ಕಚೇರಿಯ ಕೆಲಸವನ್ನು ಮುಗಿಸಿಕೊಂಡು ತಮ್ಮ ಮನೆಗೆ ಹೊರಡುತ್ತಾರೆ. ನೋಡೋಣ, ನಮ್ಮಿಬ್ಬರ ಮನೆ ಇರೋದು ನಮ್ಮ ಏರಿಯಾದ ಲಾಸ್ಟ್ ಬಸ್ ಸ್ಟಾಪಲ್ಲಿ. ನಾವು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನನಗಂತೂ ತುಂಬ ಸುಸ್ತಾಗಿದೆ ಅಣ್ಣ. ನಾನಂತೂ ನಮ್ಮ ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಷ್ಟೇ. ನೀನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅಬ್ಬಬ್ಬಾ, ಏನು ಶೆಕೆ ಇದೆ! ಈ ಬಿಸಿಲಲ್ಲಿ ಆಫೀಸಿಗೆ ಹೋಗಿ ಬರೋಷ್ಟೊತ್ತಿಗೆ ತುಂಬ ಸುಸ್ತಾಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಬೇಕು. ನಮ್ಮಮ್ಮ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಒಳಗಡೆ ಕೂತಿದ್ದಾರ ಏನು? ಏನು ಮಾಡ್ತಿರ್ಬೋದು? ಅಮ್ಮ, ಅಮ್ಮ! ಇವಾಗಲೇ ಸಾಯಂಕಾಲ ಆಗಿದೆ ಅಲ್ವಾ, ಅದಕ್ಕೆ ಅಮ್ಮ ಒಳಗಡೆ ದೀಪ ಏನಾದರೂ ಹಚ್ತಿರ್ಬೋದು. ಬಂದೆ ಕಣೋ, ಇಲ್ಲೇ ಇದ್ದೀನಿ. ಈಗಾಗಲೇ ಸಾಯಂಕಾಲ ಆಯ್ತಲ್ವಾ, ಕಸನೂ ಗುಡಿಸ್ದೆ ಮತ್ತೆ ದೀಪ ಹಚ್ತಾ ಇದ್ದೆ. ನೀನು ಇವಾಗಲಾದರೂ ಆಫೀಸಿಂದ ಬಂದಿದೀಯಾ? ಸ್ವಲ್ಪ ಹೊತ್ತು ಕೂತ್ಕೋ, ಕೈಕಾಲು ಮುಖ ತೊಳ್ಕೊಂಡು ಕೂತ್ಕೋ. ಅಷ್ಟರಲ್ಲಿ ನಿನ್ಗೇನಾದರೂ ತಿನ್ನೋಕೆ ಮಾಡ್ಕೊಂಡು ಬರ್ತೀನಿ. ಹೌದಮ್ಮ, ನನಗೂ ಸ್ವಲ್ಪ ಹಶ್ವಾಗಿದೆ. ಹಾಗೆ ಮಾಡು. ಇದು ಬೇಸಿಗೆ ಕಾಲ ಬೇರೆ, ನನಗೆ ತುಂಬ ಸೆಕೆ ಆಗ್ತಿದೆ. ಆಫೀಸಲ್ಲಿ ಕೂಡ ಹಾಗೆ ಕಸ್ಟಮರ್ ನೋಡಿದ್ರೆ ಮೇಲಿಂದ ಮೇಲೆ ಬಂದೇ ಬರ್ತಾರೆ. ಅವ್ರಿಗೂ ಎಲ್ಲ ಮಾತಾಡಿಸ್ಬೇಕು. ಆಫೀಸ್ ವರ್ಕೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಸಾಕಾಗ್ಬಿಟ್ಟಿರತ್ತೆ. ಆದಿತ್ಯ, ನಿಮ್ಮ ಕಷ್ಟ ಏನು ಅಂತ ನನಗೂ ಗೊತ್ತಾಗುತ್ತೆ ಕಣೋ. ಎಷ್ಟೇ ಆದರೂ ನಾನು ನಿಮ್ಮಮ್ಮ ಅಲ್ವಾ. ನಾನು ಎಲ್ಲ ಹೊರಗಡೆ ನೋಡ್ತೀನಲ್ವಾ. ಗೌರ್ಮೆಂಟ್ ಕೆಲಸಕ್ಕಿಂತ ಪ್ರೈವೇಟ್ ಕೆಲಸಗಳಲ್ಲಿ ತುಂಬಾ ಜಾಸ್ತಿ ವರ್ಕ್ ಮಾಡಿಸ್ಕೋತಾರೆ. ನನ್ನ ತಲೆ ಕೂಡ ತುಂಬ ನೋವ್ತಾ ಇದೆ ಅಮ್ಮ. ನೀನು ಯಾವಾಗಲೂ ಮಾಡ್ತೀಯಲ್ಲ ಸ್ಟ್ರಾಂಗಾಗಿ ಟೀನಾ, ಆ ಥರ ಸ್ಟ್ರಾಂಗ್ ಟೀ ಮಾಡಿಕೊಡಮ್ಮ ನನಗೆ. ಕಸ್ಟಮರ್ ಜೊತೆ ಮಾತಾಡಿ ಮಾತಾಡಿ ತಲೆನೋವು ಬಂದುಬಿಟ್ಟಿದೆ. ಅವ್ರು ಕೇಳೋ 101 ಕ್ವಶನ್ಗೆ ಎಲ್ಲದಕ್ಕೂ ಆನ್ಸರ್ ಮಾಡಬೇಕು. ನಾವು ಕರೆಕ್ಟಾಗಿ ಅವ್ರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ. ನನಗಂತೂ ತಲೆ ಸಿಡಿತಾ ಇದೆ. ಅಮ್ಮ, ನೀನು ಯಾವಾಗಲೂ ತಲೆನೋವು ಬಂದಾಗ ಸ್ಟ್ರಾಂಗಾಗಿ ಟೀ ಮಾಡಿಕೊಡ್ತೀಯಲ್ಲ, ಆ ಥರ ಮಾಡಿಕೊಡಮ್ಮ. ಇದು ಅನಂತ್ನ ಮನೆ. ಇವರು ಅನಂತವರ ತಾಯಿ. ಏನೋ ಆಗಲೇ ಬಂದು ಕೂತ್ಬಿಟ್ಟಿದೆಯಾ? ನಾನು ಎಷ್ಟೊತ್ತಾಯಿತು ನಿನ್ನ ದಾರಿ ಕಾಯ್ತಾ ಕಾಯ್ತಾ. ಇಷ್ಟೊತ್ತ ಬರೋದು ನೀನು ಆಫೀಸಿಂದ? ಇಲ್ಲ ಅಮ್ಮ, ಬಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ನನಗೂ ತಲೆ ತುಂಬ ನೋವ್ತಾ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ರಾಯಿತು ಅಂತ. ಬಿಸಿಲು ಜಾಸ್ತಿ ಅಲ್ವಾ ಅಮ್ಮ, ಅದಕ್ಕೆ ಸ್ವಲ್ಪ ತಲೆ ನೋವಿಸ್ತಾ ಇರ್ಬೋದು. ಹಾಂ ಹಾಂ, ಸರಿ ಸರಿ, ಅದೆಲ್ಲ ಬಿಡು. ಆಗಲೇ ಸಂಜೆ ಆಗ್ತಾ ಬಂತು. ಮೊದಲು ಎದ್ದು ಮುಖ ಎಲ್ಲ ತೊಳ್ಕೊಂಡು ಕಸ ಗಿಸ ಗುಡಿಸಿ ಮತ್ತೆ ದೀಪ ಹಚ್ಚು. ಹೇಳೋ ಮೇಲೆ ನಿಮ್ಮಪ್ಪ ಬಂದು ನೋಡಿದ್ರೆ ಕಸ ಎಲ್ಲ ಹಾಗೆ ಬಿದ್ದಿದೆ ಅಂತ ಬೈತಾರೆ. ಹೇಳು, ಮೊದಲು ಹೇಳು ನೀನು. ಹಾಂ, ಹಲೋ. ಹಾಂ, ಹೇಳಿ ಸರ್. ಹೌದು ಹೌದು ಸರ್. ನೀವಿವತ್ತು ನಮ್ಮ ಆಫೀಸಿಗೆ ಬಂದು ಹೋಗಿದ್ರಲ್ವಾ ಸರ್? ಗೊತ್ತಾಯಿತು ಗೊತ್ತಾಯಿತು. ಡೀಟೇಲ್ಸ್ ಎಲ್ಲ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಇವಾಗ ಆಫೀಸ್ ಕ್ಲೋಸಿಂಗ್ ಟೈಮ್ ಅಲ್ವಾ, ಆಫೀಸಲ್ಲಿ ಬೇರೆ ಯಾರೂ ಇರಲ್ಲ. ನೀವು ನಾಳೆ ಬೆಳಗ್ಗೆ ಬಂದರೆ ಟೆಸ್ಟ್ ಕೂಡ ತಗೊಂಡು ಕಾರ್ಗಳನ್ನೆಲ್ಲ ನೋಡ್ಬೋದು. ಇವಂದು ಬರೀ ಇದೇ ಆಯಿತು. ಮೊದಲೇ ಆಫೀಸಿಂದ ಬರೋದೇ ಲೇಟು, ಸಾಯಂಕಾಲ ಅನ್ನೋದು ನೋಡ್ತೀಯಲ್ಲ ನೀನು. ಹೇಳೋ ಮೇಲೆ ಮೊದಲೇ ಲೇಟಾಗಿ ಬಂದಿದೆಯಾ, ಮತ್ತೆ ಫೋನಲ್ಲಿ ಮಾತಾಡ್ತಾ ಕೂಡ್ತೀಯಾ? ಆ ಫೋನೆಲ್ಲ ಒತ್ತಟ್ಕಿಟ್ಟು ಮೊದಲು ಕೆಲಸ ಎಲ್ಲ ಮುಗಿಸು. ನಾನು ಅಂದರೆ ಸ್ವಲ್ಪನೂ ಭಯನೇ ಇಲ್ಲ ಇವನಿಗೆ. ಹಾಂ ಹಾಂ, ಆಯ್ತಮ್ಮ. ನೀನು ಹೇಳಿರೋದನ್ನೆಲ್ಲ ಮಾಡ್ತೀನಿ, ಪ್ರತಿದಿನ ಮಾಡ್ತೀನಲ್ಲ. ನನಗೇನು ಗೊತ್ತಿಲ್ವಾ? ಕಸ್ಟಮರ್ ಕಾಲೆಲ್ಲ ಆ ಥರ ಇಗ್ನೋರ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ಇವಾಗ ತಾನೇ ಬಂದಿದ್ದೀನಿ ಆಫೀಸಿಂದ, ಆಗಲೇ ಸ್ಟಾರ್ಟ್ ಮಾಡಿದ್ಯಾ? ಕಸ್ಟಮರ್ ಕಾಲ್ಸ್ನ ಇಗ್ನೋರ್ ಮಾಡಿದ್ರೆ ಆಫೀಸಲ್ಲಿ ಕೂಡ ನಾನು ಬೈಸ್ಕೋಬೇಕಾಗುತ್ತೆ. ಇದು ಆದಿತ್ಯ ಇರುವ ಮನೆ. ಈ ಮಂತ್ ಟಾರ್ಗೆಟ್ ಕೂಡ ಆಗಿಲ್ಲ ನಂದು. ಸರ್ ನೋಡಿದರೆ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಎಷ್ಟು ದಿನ ಆಗುತ್ತೋ ನನ್ನ ಟಾರ್ಗೆಟ್ ಕಂಪ್ಲೀಟ್ ಮಾಡಲಿಕ್ಕೆ. ಆದಷ್ಟು ಬೇಗ ಮಾಡಬೇಕು. ಏನೋ ಆದಿತ್ಯ, ನೀನು ಕಾಲೇಜಿಂದ ಇವಾಗ ಬರ್ತಾ ಇದೆಯಾ? ಯಾಕೆ ಇಷ್ಟು ಲೇಟ್ ಆಯಿತು ನಿಂದು? ನಿಮ್ಮ ಕಾಲೇಜು ಬೇಗ ಬಿಡುತ್ತಲ್ವಾ? ಹೌದು ಅಣ್ಣ, ನಾನು ಕಾಲೇಜಿಂದ ಬೇಗನೆ ಬಂದಿದ್ದೆ.
ಇಲ್ಲೇ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದೆ, ಇವಾಗ ತಾನೇ ಬರ್ತಾ ಇದ್ದೀನಿ. ಅಣ್ಣ, ನೀನು ಆಫೀಸಿಂದ ಇವಾಗ ಬಂದಿದೀಯಾ? ಹೌದು ಸೂರ್ಯ, ನಾನು ಆಫೀಸಿಂದ ಇವಾಗ ತಾನೇ ಬಂದು ಕೂತಿದ್ದೀನಿ ನೋಡು. ನಮ್ಮ ಏರಿಯಾ ಬಸ್ಗಳು ನಮ್ಮ ಆಫೀಸ್ ಹತ್ರ ತುಂಬಾ ಕಡಿಮೆ ಬರುತ್ತವೆ. ಹಾಗಾಗಿ ನಮಗೆ ಮನೆಗೆ ಬರಲಿಕ್ಕೆ ಲೇಟ್ ಆಗುತ್ತೆ. ಪ್ರತಿದಿನ ಹೀಗೆ ಆಗ್ತಾ ಇದೆ. ನನಗಂತೂ ಇಷ್ಟು ಲೇಟಾಗಿ ಆಫೀಸ್ಗೆ ಹೋಗೋದು ಮತ್ತು ಲೇಟಾಗಿ ಮನೆಗೆ ಬರೋದು ಸಾಕಾಗ್ಬಿಟ್ಟಿದೆ. ಹೌದಣ್ಣ, ನಿಮ್ಮ ಆಫೀಸ್ ಕೂಡ ಸಿಟಿ ಸೆಂಟರಲ್ಲೇ ಇದೆ ಅಲ್ವಾ? ಅಲ್ಲಿ ಎಲ್ಲ ಥರದ ಬಸ್ಗಳು ಬರುತ್ತವೆ. ಹಾಗಾಗಿ ತುಂಬ ರಶ್ ಕೂಡ ಇರುತ್ತೆ. ಸ್ಕೂಲು, ಕಾಲೇಜು ಮತ್ತು ಆಫೀಸ್ಗಳ ಟೈಮು ಸೇಮ್ ಆಗೇ ಇರುತ್ತೆ. ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆದಿತ್ಯ, ಆದಿತ್ಯ, ತಗೋರು, ನಿನಗೋಸ್ಕರ ಗಿರ್ಮಿಟ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಮಾಡಿದ್ದೀನಿ. ನೀನು ತಿಂತಾ ಇರು. ಚಾಕ್ಲೇಟ್ ತಿನ್ನಬೇಡ ಕಣೋ, ಇದನ್ನು ತಿನ್ನು, ತಗೋ. ಸೂರ್ಯ, ನೀನು ಕೂಡ ಬಂದಿದ್ದೀಯಾ? ಒಳ್ಳೇದಾಯ್ತು ಬಿಡು, ಇಬ್ಬರು ಅಣ್ಣ ತಮ್ಮ ಬಂದಿದ್ದೀರಾ. ನಿನಗೂ ಕೂಡ ತೊಗೊಂಡು ಬರ್ತೀನಿ. ಸೂರ್ಯ ಕೂಡ ಕಾಲೇಜಿಂದ ಬಂದವನು ಮತ್ತೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ. ನನಗೆ ಗೊತ್ತಿತ್ತು ಇವನು ಬರೋದು ಮತ್ತೆ ಸಾಯಂಕಾಲನೇ ಆಗುತ್ತೆ ಅಂತ. ಇವನಿಗೆ ಫ್ರೆಂಡ್ಸ್ ಸಿಕ್ಬಿಟ್ರೆ ಬೇರೆ ಯಾರೂ ಬೇಡ. ಪಾಪ ಇಬ್ಬರು ಮಕ್ಕಳು ಹಚ್ಕೊಂಡಿರ್ತಾರೆ. ಅವ್ರಿಗೂ ಕೊಟ್ಟು ನಾನು ತೊಗೊಂಡ್ರಾಯ್ತು. ಸೂರ್ಯ, ಸೂರ್ಯ, ತಗೊಳ್ಳೋ, ನಿನಗೂ ಗಿರ್ಮಿಟ್ ಹಾಕ್ಕೊಂಡು ಬಂದಿದ್ದೀನಿ, ನೀನು ತಗೋ. ನೀವಿಬ್ಬರು ತಿಂತಾ ಇರಿ, ನಾನು ಆಮೇಲೆ ಸ್ಟ್ರಾಂಗಾಗಿ ಚಹಾ ಮಾಡಿಕೊಡ್ತೀನಿ. ಇನ್ನೂ ಸ್ವಲ್ಪ ಬೇಕು ಅಂದರೆ ಇಬ್ಬರು ಹೇಳಿ. ನನಗಂತೂ ತುಂಬಾ ಹಸಿವಾಗಿತ್ತು. ಅಮ್ಮ ಇವುಗಳನ್ನೆಲ್ಲ ಮಾಡಿ ತುಂಬ ಒಳ್ಳೆ ಕೆಲಸನೇ ಮಾಡಿದ್ರು. ಅಮ್ಮ, ಅಮ್ಮ, ಇವುಗಳನ್ನೆಲ್ಲ ಮಾಡಿ ತುಂಬ ಒಳ್ಳೆ ಕೆಲಸನೇ ಮಾಡಿದೆಮ್ಮ. ಅಣ್ಣನಿಗೂ ತುಂಬ ಹಸಿವಾಗಿತ್ತಂತೆ, ನನಗೂ ಹಾಗೆ ಹಸಿವಾಗಿತ್ತು. ನಾನೇ ಏನಾದರೂ ಮಾಡು ಅಂತ ಹೇಳಬೇಕು ಅಂತ ಇದ್ದೆ. ಗಿರ್ಮಿಟ್ಟು ತುಂಬ ರುಚಿಯಾಗಿ ಇದ್ವು ಅಮ್ಮ. ಅಮ್ಮ, ಇವತ್ತು ಒಂದು ಆಕ್ಸಿಡೆಂಟ್ ಆಗಿಬಿಡ್ತಿತ್ತು ಅಮ್ಮ. ನಿನ್ಗೆ ಗೊತ್ತಾ? ನಮ್ಮ ಆಫೀಸ್ ಹತ್ರ ಒಂದು ಹೈವೇಲಿ ಆಕ್ಸಿಡೆಂಟ್ ಆಗಿಬಿಡ್ತಿತ್ತು. ಹಾಂ, ಹೌದಾ? ಆಕ್ಸಿಡೆಂಟಾ? ಯಾರಿಗೆ? ಎಲ್ಲಿ? ಆಫೀಸ್ ಹತ್ರ ಅಂದರೆ ಎಲ್ಲಿ? ನಿನಗೇನು ಆಗಿಲ್ಲ ತಾನೇ? ಇಲ್ಲ ಇಲ್ಲ ಅಮ್ಮ, ಆಕ್ಸಿಡೆಂಟ್ ಆಗ್ತಾ ಇದ್ದಿದ್ದು ನನಗೇನಲ್ಲ. ಹೈವೇಲಿ ಇಬ್ಬರು ಗಂಡ ಹೆಂಡತಿ ಕೂತಿದ್ರು. ಅವ್ರ ಜೊತೆ ಒಂದು ಪುಟ್ಟ ಮಗು ಇತ್ತು. ಅದು ಆಡ್ತಾ ಆಡ್ತಾ ಹೈವೇಲಿರೋ ರೋಡಿಗೆ ಹೋಗ್ತಾ ಇತ್ತು. ಅದು ತುಂಬ ಫಾಸ್ಟಾಗಿ ಹೋಗ್ತಾ ಇತ್ತು. ಅದೇ ಸಮಯದಲ್ಲಿ ನಾನು ಮತ್ತು ಅನಂತಣ್ಣ ಬಸ್ಸಿಗಾಗಿ ವೇಟ್ ಮಾಡ್ತಾ ಇದ್ವಿ. ಅಲ್ಲಿ ಅನಂತಣ್ಣ ಆ ಮಗುನ ಬೇಗ ನೋಡ್ನಲ್ವಾ, ಅವನು ಅದೇ ಹೈವೇಲಿ ವಾಹನಗಳೆಲ್ಲ ತುಂಬ ಜೋರಾಗಿ ಹೋಗ್ತಾ ಇದ್ರು. ಅವುಗಳನ್ನೆಲ್ಲ ನೋಡದೆ ಆ ಮಗುನ ಹೋಗಿ ಆದಷ್ಟು ಬೇಗ ಓಡಿ ಹೋಗಿ ರಕ್ಷಣೆ ಮಾಡ್ದ ಅಮ್ಮ. ಸದ್ಯ ಅವನಿಗೂ ಏನೂ ಆಗಲಿಲ್ಲ, ಮಗುಗೂ ಏನೂ ಆಗಲಿಲ್ಲ. ಇಬ್ಬರು ಸೇಫಾಗಿ ಬಂದರು. ಹೌದಾ ಅಣ್ಣ? ಹಾಗಾದರೆ ಅನಂತಣ್ಣ ತುಂಬ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಬಿಡೋಣ. ಯಾಕಂದರೆ ಹೈವೇಲಿ ಯಾರು ರೋಡ್ ದಾಟಲಿಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಅಷ್ಟು ಗಾಡಿಗಳೆಲ್ಲ ಫಾಸ್ಟಾಗಿ ಹೋಗ್ತಾ ಇದ್ರು, ಅವನು ಹೋಗಿ ಸೇವ್ ಮಾಡಿದಾನಂದರೆ ಗ್ರೇಟೇ ಬಿಡು. ದೇವರ ದಯೆ, ಇಬ್ಬರು ಸೇಫಾಗಿ ಉಳಿದ್ರಲ್ಲ, ಅನಂತು ಹಾಗೆ ಮಗು. ಅಷ್ಟು ಸಾಕು ಬಿಡು, ದೇವರ ದಯೆ ಇದೆ. ಹಾಗೆ ಅನಂತು ಕೂಡ ಯಾವಾಗಲೂ ಹೀಗೇನಪ್ಪ, ಎಲ್ಲರಿಗೂ ಹೆಲ್ಪ್ ಮಾಡ್ತಾನೇ ಇರ್ತಾನೆ. ಅವನನ್ನು ಚಿಕ್ಕ ವಯಸ್ಸಿಂದನೂ ನೋಡ್ತಾನೇ ಬಂದಿದ್ದೀವಲ್ಲ, ಅವನು ಹೇಗೆ ಅಂತ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಮನೇಲಿ ಮಾತ್ರ ಪಾಪ ಅವನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅವರಮ್ಮ ಎಲ್ಲ ಕೆಲಸನೂ ಅವನ ಕಡೆನೇ ಮಾಡಿಸ್ತಾರೆ. ಮನೆ ಒಳಗಡೆ ಕೆಲಸನೂ ಅವನೇ ಮಾಡಬೇಕು, ಹೊರಗಡೆನೂ ಅವನು ಮಾಡಬೇಕು. ಪಾಪ ಅವನು. ಆದರೂ ಅವನಿಗೆ ಸ್ವಲ್ಪನೂ ಅಹಂಕಾರ ಇಲ್ಲ.